ಸ್ನೇಹಿತರೆ ನಮಸ್ತೆ. 21 ದಿನಗಳ ಕೃತಜ್ಞತಾ ಹಬ್ಬದ ಮೊದಲನೇ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಕೃತಜ್ಞತೆ ನಮ್ಮ ಮನಸ್ಸಿನ ಕಂಪನಗಳನ್ನ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಒಳ್ಳೆಯ ಭಾವನೆ. ಕೋಪ, ಭಯ ಆಗುವಂಥದ್ದು, ನನ್ಗಿಲ್ಲ ಅನ್ನುವಂತಹ ಭಾವನೆ ಇತ್ಯಾದಿಗಳೆಲ್ಲವೂ ಕೂಡ ಮನಸ್ಸನ್ನ ಕುಗ್ಗಿಸುವಂತಹ ಭಾವನೆಗಳು. ದಿನದ 24 ಗಂಟೆಯಲ್ಲಿ ಕಡಿಮೆ ಪಕ್ಷ ನಾವೊಂದು 10 ನಿಮಿಷ ಈ ಕೃತಜ್ಞತೆಯನ್ನ ಪ್ರತಿದಿನ ಅಭ್ಯಾಸ ಮಾಡೋದಕ್ಕೆ ಈ 21 ದಿವಸಗಳ ಒಂದು ಅಭ್ಯಾಸ ಪ್ರತಿದಿನ ನಾವು ಮಾಡೋಣ. ಇವತ್ತು ಮೊದಲನೇ ದಿನದ ಅಭ್ಯಾಸದಲ್ಲಿ ನಮ್ಮ ಜೀವನದಲ್ಲಿ ನಡೆದಂತಹ 3 ಘಟನೆಗಳನ್ನ ನೆನಪಿಸಿಕೊಳ್ಳುವಂಥದ್ದು, ಆಮೇಲೆ ನಮ್ಮ ಹತ್ತಿರದ ಜನರು ಯಾರ್ಯಾರಿದ್ದಾರೆ, ನಮ್ಮ ಕುಟುಂಬದವರು, ಮತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಹರಿಸುವಂಥದ್ದು, ಕೊನೆಯದಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಏನಾಗ್ಬೇಕು ಅಂತಿದೆ ಅದನ್ನ ಅನುಭವಿಸೋ ತರ ಮೊದಲೇನೆ ಮನಸ್ಸಿನ ಮುಖಾಂತರ ನಾವು ಪ್ರೋಗ್ರಾಮಿಂಗ್ ಮಾಡೋದು. ಸೊ ಇವತ್ತಿನ ಮೊದಲನೇ ದಿನದ ಸೆಷನ್ಗೆ ಮತ್ತೊಮ್ಮೆ ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಪ್ರಾಕ್ಟೀಸ್ ಅನ್ನ ಪ್ರಾರಂಭ ಮಾಡೋಣ. ಹಾಯಾಗಿ ಕಣ್ಣುಗಳನ್ನ ಮುಚ್ಚೋಣ. ಪ್ಲೀಸ್ ಕೀಪ್ ಯುವರ್ ಐಸ್ ಕ್ಲೋಸ್ಡ್. ಮ್ಯೂಸಿಕ್ ಹಾಕಿರ್ತೇನೆ. ಎಂಜಾಯ್ ದ ಮ್ಯೂಸಿಕ್ ಅಂಡ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡೋಣ. ಹಾಯಾಗಿ ಕಣ್ಗಳನ್ನ ಮುಚ್ಚಿ ಸಂಪೂರ್ಣ ವಿಶ್ರಾಂತಿ. ನಮ್ಮ ಉಸಿರನ್ನ ಮೇಲೆ ನಮ್ಮ ಗಮನ. ತಣ್ಣನೆಯ ಗಾಳಿ ಮೂಗಿನ ಹೊಳ್ಳೆಗಳ ಮೂಲಕ ದೇಹವನ್ನ ಪ್ರವೇಶಿಸ್ತಾ ಇದೆ. ಉಸಿರು ಹೊರಗಡೆ ಹೋಗುವಾಗ ಬಿಸಿ ಗಾಳಿ ಮೂಗಿನ ಮುಖಾಂತರ ಹೊರಗಡೆ ಹೋಗ್ತಾ ಇದೆ. ಅದನ್ನೇ ಗಮನಿಸಿ ಮುಂದಿನ 2-3 ಉಸಿರನ್ನ ಗಮನಿಸ್ತಾ ಬರೋಣ. ನಮ್ಮ ಗಮನ ಉಸಿರಿನ ಕಡೆಗೆ ಹೋಗ್ತಾ ಇದ್ದ ಹಾಗೆ ಉಸಿರಿನ ಗತಿ ನಿಧಾನ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಬನ್ನಿ. ಈಗ ಮೊದಲನೆಯ ಹಂತ, ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವುದಾದರೂ ಒಂದು ತುಂಬಾ ಖುಷಿಯಾದಂತಹ ಘಟನೆಯನ್ನ ಮನಸ್ಸಿನಲ್ಲಿ ಮೆಲುಕು ಹಾಕಿಕೊಳ್ಳಿ. ಆ ಘಟನೆಯ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇದ್ದವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಈ ಒಂದು ಘಟನೆಗೆ ತುಂಬಾ ನೀವು ಕೃತಜ್ಞರಾಗಿದ್ದೀರಿ, ಅಂತಹ ಒಂದು ಮುಖ್ಯವಾದಂತಹ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿರುವಂಥದ್ದು, ಅದನ್ನ ಇನ್ನೊಂದು ಸಾರಿ ಅನುಭವಿಸ್ತಾ ಮುಂದಿನ 1 ನಿಮಿಷ ಸಮಯವನ್ನ ಕಳೆಯೋಣ.
ಕೃತಜ್ಞತೆಯ ಭಾವ ನಿಮ್ಮಲ್ಲಿ ತುಂಬು ತುಳುಕುತ್ತಿದೆ. ಈಗ ಎರಡನೆಯ ಮುಖ್ಯವಾದಂತಹ ಘಟನೆ, ಈ ಘಟನೆಗೆ ನೀವು ತುಂಬಾ ಕೃತಜ್ಞರಾಗಿದ್ದೀರಿ. ಅಂಥ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದಿರೋದನ್ನ ಈಗ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಮುಂದಿನ ಒಂದು ನಿಮಿಷ ಅದರ ಬಗ್ಗೆನೇ ಯೋಚನೆ ಮಾಡೋಣ. ಆ ಘಟನೆಯನ್ನ ಇನ್ನೊಂದು ಸಾರಿ ಜೀವಿಸೋಣ. ಈಗ ಮೂರನೆಯ ಘಟನೆಯನ್ನ ನೆನಪಿಸಿಕೊಳ್ಳುವಂತಹ ಸಮಯ. ನಮ್ಮ ಜೀವನದಲ್ಲಿ ನಡೆದಂತಹ, ನಾವು ತುಂಬಾ ಕೃತಜ್ಞರಾಗಿದ್ದಂತಹ ಒಂದು ಘಟನೆಯನ್ನ ಮತ್ತೊಂದು ಬಾರಿ ಅನುಭವಿಸೋಣ. ಮುಂದಿನ ಒಂದು ನಿಮಿಷ, ಮೂರನೇ ಘಟನೆ. ಈಗ ನಾವು ಎರಡನೇ ಹಂತಕ್ಕೆ ಹೋಗೋಣ. ಎರಡನೇ ಹಂತದಲ್ಲಿ ನಮ್ಮ ತಲೆಯ ಮೇಲ್ಭಾಗದಲ್ಲಿ, ತಲೆಯ ನೆತ್ತಿಯಿಂದ ಸುಮಾರೊಂದು 100 ಮೀಟರ್ ಮೇಲ್ಭಾಗದಲ್ಲಿ ದೊಡ್ಡದಾದಂತಹ ಬಿಳಿಯ ಬೆಳಕಿನ ಸಮುದ್ರವೊಂದನ್ನ ಕಲ್ಪನೆ ಮಾಡಿಕೊಳ್ಳೋಣ. ಆ ದೊಡ್ಡ ಬಿಳಿಯ ಬಣ್ಣದ ಸಮುದ್ರದಿಂದ ಒಂದು ಸಣ್ಣ ಕಿರಣ, ಬೆಳಕಿನ ಕಿರಣ ನಿಧಾನಕ್ಕೆ ಕೆಳಗಡೆ ಹರಿದು ಬಂದು ನಿಮ್ಮ ತಲೆಯ ನೆತ್ತಿಯನ್ನ ಸೇರುತ್ತಿರುವುದನ್ನ ಗಮನಿಸಿ. ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ ನಿಮ್ಮ ದೇಹವನ್ನ ಸೇರ್ತಾ ಇದೆ. ಈ ಶಕ್ತಿ ಈಗ ನಿಮ್ಮ ದೇಹದಲ್ಲೆಲ್ಲ ಪಸರಿಸ್ತಾ ಇದೆ, ಅದನ್ನ ಗಮನಿಸಿ. ತಲೆ ಭಾಗ, ತಲೆಯಿಂದ ಕುತ್ತಿಗೆಯ ತನಕ ಬಂದಿದೆ. ನಿಮ್ಮ ಎರಡೂ ಕೈಗಳಲ್ಲಿ ಹರಿತಾ ಇದೆ. ದೇಹದ ಮುಂಭಾಗ, ಎದೆ ಭಾಗ, ಹೊಟ್ಟೆ ಭಾಗ, ದೇಹದ ಹಿಂಭಾಗ, ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಸೊಂಟದ ಭಾಗ, ಜನನೇಂದ್ರಿಯ, ಕಾಲುಗಳು, ಮಂಡಿ, ಪಾದದ ತನಕಲೂ ಬಿಳಿ ಬೆಳಕು ಹರಿತಾ ಇದೆ. ಅದನ್ನೇ ಗಮನಿಸಿ.
ಈಗ ನಿಮ್ಮಲ್ಲಿ ಹರಿತಾ ಇರುವಂತಹ ಈ ಬಿಳಿ ಬಣ್ಣದ ಶಕ್ತಿಯನ್ನ, ವಿಶ್ವಶಕ್ತಿಯನ್ನ ನಿಮ್ಮ ಹತ್ತಿರದವರಿಗೆ, ನಿಮ್ಮ ಮನೆಯವರಿಗೆ, ಸ್ನೇಹಿತರಿಗೆ, ಎಲ್ಲರಿಗೂ ಕೂಡ ಹೀಲಿಂಗಿಗೋಸ್ಕರ ಆಶೀರ್ವಾದದ ರೀತಿಯಲ್ಲಿ ನಿಮ್ಮ ಹೃದಯ ಭಾಗದಿಂದ ಅದನ್ನ ಸ್ಪ್ರೆಡ್ ಮಾಡೋಣ. ದೇಹದಲ್ಲಿ ಹರಿತಾ ಇರುವಂತಹ ಶಕ್ತಿಯನ್ನ ಎದೆಯ ಭಾಗದ ಹತ್ರ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಆ ಎದೆಯ ಭಾಗದಿಂದ ನಿಮ್ಮ ಮುಂದೆ ಇರುವಂತಹ ನಿಮ್ಮ ಮನೆಯವರು, ಅವಶ್ಯಕತೆ ಇರುವಂತಹ ವ್ಯಕ್ತಿಗಳು, ಅವರಿಗೆ ಹೃದಯದ ಭಾಗದಿಂದ ಅದನ್ನ ಪಸರಿಸುವಂತಹ ಪ್ರಯತ್ನ ಮಾಡಿ. ಬೇಕಿದ್ದರೆ ಬಾಯಿಯಲ್ಲಿ ನೀವು ಉಶ್ ಈ ತರ ಶಬ್ದವನ್ನ ಮಾಡಬಹುದು. ಕಂಟಿನ್ಯೂ. ಮುಂದೆ 1 ನಿಮಿಷ ಉಸಿರನ್ನ ಒಳಗೆ ತಗೊಳ್ಳೋಣ. ಉಸಿರನ್ನ ಹೊರಗಡೆ ಹಾಕ್ತಾ ಆ ಶಕ್ತಿಯನ್ನ ನಿಮ್ಮ ಹತ್ತಿರದವರಿಗೆ ಕಳುಹಿಸ್ತಾ ಬನ್ನಿ. ಮತ್ತೊಂದು ಉಸಿರು ಒಳಗೆ, ಬಾಯಿಯಿಂದ ಹೊರಗೆ ಹಾಕೋಣ. ಮುಂದುವರಿಸಿ. ಈಗ ಮನಸ್ಸಿಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅವಶ್ಯಕತೆ ಇರೋವರಿಗೆ ನೀವು ಅನುಕೂಲ ಮಾಡಿದಂತಹ ಖುಷಿ ನಿಮ್ಮಲ್ಲಿದೆ. ಕೃತಜ್ಞತೆಯ ಭಾವ ಇದೆ, ಧನ್ಯತೆಯ ಭಾವ ಇದೆ. ಈ ಮನಸ್ಸಿನ ಭಾವನೆಯ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಮ್ಗೆ ಸಾಧಿಸಬೇಕು ಅಂತ ಅನ್ಕೊಂಡಿರುವಂತಹ, ಉತ್ತಮ ಫಲಿತಾಂಶ ಬರಬೇಕು ಅಂತ ಅನ್ಕೊಂಡಿರುವಂತಹ ನಮ್ಮ 3 ಇಚ್ಛೆಗಳನ್ನ ಮನಸ್ಸಲ್ಲಿ ಇವಾಗ ನೆನೆಸ್ಕೊಳ್ಳೋಣ. ಈಗ ಮೊದಲನೆಯ ಇಚ್ಛೆ, ಫಸ್ಟ್ ಗೋಲ್, ಮೊದಲನೆಯ ಗುರಿ ಆಲ್ರೆಡಿ ಅದು ಅಚೀವ್ ಆಗಿದೆ. ಅದು ನಿಮ್ಮ ಜೀವನದಲ್ಲಿ ಸಂಭವಿಸಿ ನಡೆದು ಹೋಗಿದೆ. ಆಗ ಆಗ್ತಾ ಇರುವಂತಹ ಖುಷಿಯನ್ನ ಈಗ ಮತ್ತೊಮ್ಮೆ ಅನುಭವಿಸಿ, ಖುಷಿ ಪಡಿ. ಈಗ ನಿಮ್ಮ ಎರಡನೇ ಇಚ್ಛೆ, ಎರಡನೇ ಗೋಲ್ ಏನಿದೆ, ಗುರಿ ಏನಿದೆ, ಅದು ಈಗಾಗಲೇ ನಡೆದು ಹೋಗಿದೆ ಅನ್ನುವ ರೀತಿಯಲ್ಲಿ ಸಂಭ್ರಮಿಸಿ, ಖುಷಿ ಪಡಿ. ಮನಸ್ಸಲ್ಲೇ ಯು ಕ್ಯಾನ್ ಡ್ಯಾನ್ಸ್ ಮಾಡ್ಬೋದು. ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣ್ಲಿ. 1 more minute. ನಿಮ್ಮ ಎರಡನೇ ಗುರಿಯನ್ನ ಅನುಭವಿಸ್ತಾ ಬನ್ನಿ.
ಈಗ ನಿಮ್ಮ ಮೂರನೆಯ ಇಚ್ಛೆ, ಮೂರನೆಯ ಗುರಿ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಈಗಾಗ್ಲೇ ಅದು ನಡೆದು ಹೋಗಿದೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆ ಖುಷಿಯನ್ನ ಮುಂದಿನ 1 ನಿಮಿಷ ಸಂಭ್ರಮಿಸಿ, ಅನುಭವಿಸಿ. ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಲಿ. ಖುಷಿಯ ಅನುಭವವನ್ನ ಮತ್ತೊಂದು ಸಾರಿ ಎಲ್ಲ ವಿಷಯಗಳು ನಿಮ್ಮ ಮನಸ್ಸಲ್ಲಿ ಅನ್ಕೊಂಡ ಹಾಗೇನೆ ನಡೀತಾ ಇದೆ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳಿ. 3 ವಿಷಯಗಳು ನೀವು ಅನ್ಕೊಂಡಾಗ ಆಗ್ತಾ ಇದೆ. ತುಂಬಾ ಖುಷಿಯಿಂದ ಇದ್ದೀರಿ. ವಿತ್ ದಿಸ್ ಗ್ರೇಟ್ಫುಲ್ನೆಸ್, ಕೃತಜ್ಞತೆಯ ಭಾವವನ್ನು ಮನಸ್ಸಲ್ಲಿ ಇಟ್ಕೊಳ್ತಾ, ಧನ್ಯತೆಯ ಭಾವವನ್ನು ಮನಸ್ಸಲ್ಲಿ ಇಟ್ಕೊಳ್ತಾ, ಪ್ರೀತಿಯಿಂದ, ಸಂತೋಷದಿಂದ ನಿಧಾನಕ್ಕೆ ಕಣ್ಗಳನ್ನ ತೆರೆಯಲು ಮಾನಸಿಕವಾಗಿ ಸಿದ್ಧರಾಗಿ, ನಿಧಾನಕ್ಕೆ ನೀವು ಕುಳಿತಿರುವಂತಹ ಪರಿಸರವನ್ನ ಮಾನಸಿಕವಾಗಿ ಗಮನಿಸಿ, ನಿಮ್ಮ ದೇಹವನ್ನ ಗಮನಿಸಿ. ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸಿ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜುತ್ತಾ, ನಮ್ಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದಂತ ಎಲ್ಲ ದೈವಿ ಶಕ್ತಿಗಳಿಗೆ ಮನಸ್ಸಲ್ಲಿ ವಂದಿಸ್ತಾ, ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಕೈಗಳನ್ನ ಕಣ್ಗಳ ಮೇಲಿಟ್ಟು ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಆಲ್ ರೈಟ್, ನಿಮ್ಗೆ ಈ ಅಭ್ಯಾಸ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಚಟುವಟಿಕೆ ಈ ತರ ಇದೆ. ಮೊದಲನೇದು, ನಿಮ್ಗೆ ಈ ಪ್ರಕ್ರಿಯೆ ಇಷ್ಟ ಆಗಿದ್ದಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ಅವಶ್ಯಕತೆ ಇರೋರ ಜೊತೆಗೆ ಇದನ್ನ ಹಂಚಿಕೊಳ್ಳಿ. ಎರಡನೇದಾಗಿ, ನೀವು ಈಗ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದದ್ದಿದ್ರೆ ಇದಕ್ಕೊಂದು ಸಬ್ಸ್ಕ್ರಿಪ್ಷನ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾಳೆ ದಿನದ ವಿಡಿಯೋವನ್ನ ನಿಮ್ಗೆ ನೋಟಿಫಿಕೇಶನ್ ಕೊಡೋದಿಕ್ಕೆ ಅನುಕೂಲ ಆಗುತ್ತೆ. ಮೂರನೇದಾಗಿ, ಈ ವಿಡಿಯೋಗೆ ಒಂದು ಕಮೆಂಟ್ ಹಾಕ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಇವತ್ತು ನೀವು ನೆನೆಸ್ಕೊಂಡಂತಹ ಒಂದು ಸ್ಮರಣೀಯವಾದಂತಹ ಘಟನೆ ನಿಮ್ಮ ಜೀವನದಲ್ಲಿ ನಡೆದಂಥದ್ದು, ತುಂಬಾ ನೀವು ಈಗಲೂ ಕೂಡ ಕೃತಜ್ಞರಾಗಿದ್ದೀರಿ ಅಂತ ಒಂದು ಘಟನೆ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ನಮ್ಮ ಖುಷಿಯ ವಿಚಾರಗಳನ್ನ ಇತರರೊಂದಿಗೆ ಹಂಚಿದಾಗ ಇನ್ನೂ ಖುಷಿ ಹೆಚ್ಚಾಗತ್ತೆ ಅನ್ನೋ ಮಾತನ್ನು ನೀವು ಕೇಳಿದ್ದೀರಿ. ಆ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ತುಂಬಾ ಸ್ಮರಣೀಯವಾದಂಥದ್ದು, ಖುಷಿ ಕೊಟ್ಟಂತಹ, ನೀವು ಈಗಲೂ ಕೂಡ ಧನ್ಯತೆಯಿಂದ ಇರುವಂತಹ ಆ ಘಟನೆಯನ್ನ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ನಾಳೆ ದಿನ ಇನ್ನೊಂದು ಥೀಮ್ನೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ತೆ. ಜೈ ಗುರುದೇವ್.